ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ರೀ. ಇದು ನೋಡ್ರಿ, ನಾವು ನಿಮ್ಗೆ ಇವತ್ತು ಯಾವ್ರು ಕರ್ಕೊಂಡು ಹೊಂಟೀನಿ ಗೊತ್ತ್ರಿ? ಬಿಜಾಪುರ ಒಳಗೆ ಕರ್ಕೊಂಡು ಹೊಂಟೀನಿ ನೋಡ್ರಿ. ಅಲ್ಲಿ ಆಚರಣೆ ಬಗ್ಗೆ ಹೇಳ್ತಾ ಇದ್ದೀನಿ ನೋಡ್ರಿ. ಅಲ್ಲಿ ಶ್ರೀಶೈಲಕ್ಕೆ ಹೋದ ನಂತರ ಇದೆಲ್ಲ ಸಾಮಗ್ರಿಗಳನ್ನ ತೊಗೊಂಬರ್ತೀವಿ ರೀ. ಈ ಥರ ಕುಕ್ಮ ತೊಗೊಂಬರ್ತೀವಿ. ಇದು ದೌತ್ ಅಂತಾರ್ರಿ. ಇದನ್ನೇನೈತಲ್ಲ ಇಟ್ಟು ನಾವು ಪೂಜೆ ಮಾಡ್ತೀವಿ ರೀ. 1 ತಿಂಗಳ ಕಾಲ ಉಪವಾಸ ಇದ್ದು ಮಲ್ಲೆ ಏನೈತಲ್ಲ ಶ್ರೀಶೈಲನ ಕಂಬಿ ಇದು ನೋಡ್ರಿ, ಹಿಪ್ಪಿ ಹೂವು ಅಂತಾರೆ ಇದಕ್ಕೆ. 1 ತಿಂಗಳ ಕಾಲ ಉಪವಾಸವಿದ್ದೇನೈತಲ್ಲ ನಾವು ಬಾಳೆಹಣ್ಣನ್ನು ಏನೈತಲ್ಲ ಬಿಟ್ಟಿರ್ತೀವಿ ರೀ. ಅಂದ್ರೆ ಮಲ್ಲೆ ಏನೈತಲ್ಲ ಕಂಬಿ ಹೊತ್ಕೊಂಡು ಮರಳು ಏನೈತಲ್ಲ ನಮ್ಮ ದೇವಸ್ಥಾನಕ್ಕೆ ಏನೈತಲ್ಲ ಬರ್ತಾರಲ್ರಿ. ಬಂದ ನಂತರ ಏನೈತಲ್ಲ 5 ದಿವಸ ಆದ ನಂತರ 5ದೇಶಿನ ಆಚರಣೆನ ನಾವು ಮಾಡ್ತೀವಿ ರೀ. ಆ ಪದ್ಧತಿನ ಈ ರೀತಿ ಮಾಡ್ತೀವಿ ರೀ. ಅಂದ್ರೆ ಆ ಉಡಿ ಅದೆಲ್ಲ ತುಂಬ್ತೀವಿ ರೀ. ಅದರೆಲ್ಲ ಗಿರಿ ಉಂಡಿ ಮತ್ತು ಬೆಲ್ಲದ ಅಚ್ಚ ಏನೈತಲ್ಲ ಮಲೆಗೆ ಹೋದಾಗ ತೊಗೊಂಡು ಬಂದಿರ್ತಾರೆ ರೀ. ಅದನ್ನೇನೈತಲ್ಲ ನಾವು ಇಲ್ಲಿಟ್ಟು ಪೂಜೆ ಮಾಡ್ತೀವಿ ರೀ. ಮತ್ತು ಈ ಥರ ಏನೈತಲ್ಲ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ರೀ. ಅಂದ್ರೆ ಬಾಳೆಹಣ್ಣು, ಅಡಿಕೆ, ಅರಿಶಿನ, ಅದೆಲ್ಲ ಮತ್ತು ಇಟ್ಟು ಪೂಜೆ ಮಾಡ್ತೀವಿ ರೀ. ಇದು ನೋಡ್ರಿ ಬೋರಮ್ಮ ದೇವಿ ರೀ. ಬೋರಮ್ಮ ದೇವಿಗೆ ಇನ್ನೊಂದು ಹೆಸರು ಭ್ರಮರಾಂಬಿಕೆ ಅಂತಂದ ಹೆಸರು ಬಂದದ್ರಿ. ಅದು ಭ್ರಮರಾಂಬಿಕೆ ಅಂತ ಯಾಕೆ ಹೆಸರು ಬಂತಂದ್ರೆ ಭ್ರಮೆ ಹುಟ್ಟಿಸಿರ್ತಾರೆ ಅವಾಗ ಭ್ರಮರಾಂಬಿಕೆ ಅಂತ ಹೆಸರು ಬಂತು. ಇದು ಸಾಕ್ಷಿ ಗಣಪತಿ ನೋಡ್ರಿ. ಇದು ಶ್ರೀಶೈಲ ಮಲ್ಲೇನ ಗುಡಿ ಫೋಟೋ. ಶ್ರೀಶೈಲ ಮಲ್ಲೆ ಏನೈತಲ್ರಿ, ಮಲ್ಲಿಗೆ ಹೂವು ತುಂಬ ಇಷ್ಟ ರೀ. ಇದು ನೋಡ್ರಿ, ನಾವು ಶ್ರೀಶೈಲಕ್ಕೆ ಹೋದ ನಂತರ ಅಲ್ಲಿ ಬರ್ಬೇಕಾದ್ರೆ ಇಲ್ಲಿ ಮರ ತೊಗೊಂಡು ಬಂದಿರ್ತೀವಿ ರೀ. ಅದನ್ನೇನೈತಲ್ಲ 5 ದಿವಸ ಆದ ನಂತರ 5ದೇಶದ ಪೂಜೆ ಆಚರಣೆಯನ್ನು ಮಾಡ್ತಾ ಇರ್ತೀವಿ ರೀ. ಆಮೇಲೆ ಏನೈತಲ್ಲ ಅಲ್ಲಿ ದಿವಟಿಗೆ ಹಿಡಿತೀವಿ ರೀ. ಆಮೇಲೆ ಮಲ್ಲೆಯಿಂದ ಕಂಬಿ ಹಾಡುಗಳನ್ನ ಹಾಡ್ತೀವಿ ರೀ. ಇದು ನೋಡ್ರಿ ಅಡ್ಡ ಬಿದ್ದು ಆಮೇಲೆ ದಿವಟಿಗೆ ಹಿಡಿದು ಕಿಸಿನೈತಲ್ಲ ಮಲ್ಲೆಯಿಂದ ಕಂಬಿ ಹಾಡಿ ಆಮೇಲೆ ನೈವೇದ್ಯದೆಲ್ಲ ಹಿಡಿದು ಆರತಿ ಅದೆಲ್ಲ ಮಾಡಿ ಮತ್ತೇನೈತಲ್ಲ ಮುತ್ತೈದೆಯರಿಗೆಲ್ಲ ಉಡಿ ತುಂಬಿ ಆಮೇಲೆ ಏನೈತಲ್ಲ ಸಂಜೆ ಟೈಮ್ಗೆ ಏನೈತಲ್ಲ ಅದು ಮಲ್ಲೆಯಿಂದ ಗುಡಿಗೆ ದರ್ಶನಕ್ಕಾಗಿ ನಾವು ಮಲ್ಲೆಗೆ ಬೆಲ್ಲ ಹಂಚಿ ಬರ್ತೀವಿ ರೀ. ಈಗ ವಾಡಿಕೆ ಒಳಗಂತ ನೋಡ್ರಿ, ಇದೇನು ಫ್ರೀಯಾಗಿ ಸಿಗತ್ತೆ ಏನು ಮಲ್ಲೆಯಿಂದ ಬೆಲ್ಲ ಅಂತಂತಾರೆ ನೋಡ್ರಿ. ಇವಾಗ ನೋಡ್ರಿ, ಇದು ನಾವು ಮಲ್ಲೆಯಿಂದ ಗುಡಿಗೆ ಬಂದೀವಿ ರೀ. ನಮ್ಮ ಮಲ್ಲೆಯಿಂದ ಗುಡಿ ಏನೈತಲ್ಲ ಇದು ಯಾವ ಇದ್ರೊಳಗೆ ಬರ್ತದಂದ್ರೆ ಇದು ಅಡಕಿಗಲ್ಲಿ ಒಳಗಿಂದ ಮಲ್ಲೆಯಿಂದ ಗುಡಿಗೆ ದರ್ಶನ ತೊಗೊಳ್ಬರ್ರಿ. ಇದು ನೋಡ್ರಿ ಮಲ್ಲೆಯಿಂದ ಗುಡಿ ಈ ಸತ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಚರಣೆ ಆಗಿದೆ ನೋಡ್ರಿ. ಮಲ್ಲೆಯ ಫುಲ್ ಲೈಟಿಂಗ್ ಬೆಳಕೊಳಗೆ ಮತ್ತು ದೀಪದ ಬೆಳಕಿನೊಳಗೆ ಅಗದಿ ಚಂದ ಕಾಣ್ಸಕತ್ತಾರೆ ಈ ಸತ. ಈಗ ನೋಡ್ರಿ ಲಕ್ಷ ದೀಪೋತ್ಸವದೆಲ್ಲ ಆಗಿದೆ ರೀ. ಇಲ್ಲೇನೈತಲ್ಲ ಪ್ರಸಾದ ಎಲ್ಲ ಮಾಡಿದಾರೆ ರೀ. ಪಾನಕ ಅದೆಲ್ಲ ಕೊಡ್ತಾರೆ ರೀ. ಮತ್ತು ಅಲ್ಲಿ ಮಲ್ಲೆಯಿಂದ ಗುಡಿ ಒಳಗೇನೈತಲ್ಲ ಅಲ್ಲೇ ಅಂದ್ರೆ ಅಕ್ಕ ಮಹಾದೇವಿ ಗುಡಿ ಕೂಡ ಮಲ್ಲೆಯಿಂದ ಗುಡಿ ಒಳಗೆ ಐತ್ರಿ. ಮಲ್ಲೆಯಿಂದ ಕಂಬಿ ಏನೈತಲ್ಲ ಇಲ್ಲಿನೂ ಕಾಣ್ಬೋದು ನೋಡ್ರಿ. ಮಲ್ಲೆಯಿಂದ ಕಂಬಿದ ದರ್ಶನ ತೊಗೊಳ್ಬರ್ರಿ. ಇದು ನೋಡ್ರಿ ಮಲ್ಲೆಯಿಂದ ಕಂಬಿ ನೋಡ್ರಿ. ಇದು ಮಲ್ಲೆಯಿಂದ ಗುಡಿ ಒಳಗೆ ಐತೆ ನೋಡ್ರಿ. ಮತ್ತು ಇಲ್ಲಿ ಆಚರಣೆಯ ಪದ್ಧತಿ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ಸ್ ಒಳಗೆ ಕಮೆಂಟ್ಸ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ನೋಡ್ರಿ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇದು ನೋಡ್ರಿ ಅಕ್ಕ ಮಹಾದೇವಿಯ ದರ್ಶನ ಪಡೀರಿ. ಅಕ್ಕ ಮಹಾದೇವಿಯ ದರ್ಶನ ಪಡೆದು ನಾವು ಹೊರಗೆ ಬಂದ ನಂತರ ಅಲ್ಲಿ ಆಂಜನೇಯಂದ ದೇವಸ್ಥಾನ ಐತೆ ನೋಡ್ರಿ. ಇದು ಆಂಜನೇಯಂದ ದೇವಸ್ಥಾನ ರೀ. ಆಂಜನೇಯ ದೇವಸ್ಥಾನದ ದರ್ಶನ ತೊಗೊಳಕ್ಕೆ ಒಳಗೆ ಹೋಗೊಂಡು ಬರ್ರಿ. ಆಂಜನೇಯ ದೇವಸ್ಥಾನದೊಳಗೆ ಎದುರೇನೈತಲ್ಲ ಆಮೆ ಐತ್ರಿ, ಆಮೆ ಇಟ್ಟಿರ್ತಾರೆ. ಆಮೆ ಪೂಜೆ ಮಾಡೋದ್ರಿ. ಇದು ನೋಡ್ರಿ ಆಂಜನೇಯಂದ ಮೂರ್ತಿದ ದರ್ಶನ ತಗೊಳ್ರಿ. ನಮ್ದು ಈಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲಿ ಗಣೇಶಂದ ಮೂರ್ತಿ ಐತ್ರಿ, ಗಣೇಶನ ದರ್ಶನ ತಗೊಳ್ರಿ. ಅಲ್ಲಿ ನಾಗನಾಥೇಶ್ವರಂದು ಮೂರ್ತಿ ಅದ ನೋಡ್ರಿ, ಅದನ್ನು ದರ್ಶನ ತಗೊಳ್ರಿ.